ಶ್ರೀರಾಮ ಸಮರ್ಥ. ಏಪ್ರಿಲ್ 18. ಸಂತರಿಗೆ ವಿಷಯವೂ ದೇವರೂಪ, ನಮಗೆ ದೇವರು ವಿಷಯ ರೂಪ. ಪ್ರತಿಯೊಬ್ಬ ಮನುಷ್ಯನೂ ಭಕ್ತಿ ಮಾಡುತ್ತಲೇ ಇರುತ್ತಾನೆ. ಏಕೆಂದರೆ ವಿಶಾಲ ದೃಷ್ಟಿಯಿಂದ ವಿಚಾರ ಮಾಡಿದರೆ ಭಕ್ತಿ ಅಂದರೆ ಅಭಿರುಚಿ, ಪರಮಾರ್ಥದಲ್ಲಿ ಭಕ್ತಿ ಅಂದರೆ ಪರಮಾತ್ಮನ ಅಭಿರುಚಿ ಎಂದು ಅರ್ಥವಾಗುತ್ತದೆ. ಎಲ್ಲರಿಗೂ ವಿಷಯದ ಅಭಿರುಚಿ ಇರುತ್ತದೆ. ಆದ್ದರಿಂದ ಎಲ್ಲ ಜನರು ಒಂದು ದೃಷ್ಟಿಯಿಂದ ಭಕ್ತಿಯನ್ನೇ ಮಾಡುತ್ತಿರುತ್ತಾರೆ. ವಿಷಯದ ಅಭಿರುಚಿಯು ದೇಹ ಬುದ್ಧಿಯನ್ನು ಆಧರಿಸಿಕೊಂಡಿದ್ದು ದೇಹ ಬುದ್ಧಿಯನ್ನು ಬೆಳೆಸುವಂತಹದು ಹಾಗೂ ಸ್ವಾರ್ಥಪೂರ್ಣವಾಗಿರುತ್ತದೆ. ಇದು ಕಡಿಮೆಯಾಗದ ಹೊರತು ಪರಮಾತ್ಮನ ಅಭಿರುಚಿ ಎಂದರೆ ಭಕ್ತಿ ನಿರ್ಮಾಣವಾಗಲು ಶಕ್ಯವೇ ಇಲ್ಲ. ಇದಕ್ಕಾಗಿ ಭಕ್ತಿ ಮಾರ್ಗದ ಮೊದಲನೇ ಮೆಟ್ಟಿಲು ಅಂದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಹಾಗೂ ನಿಸ್ವಾರ್ಥ ಬುದ್ಧಿಯಿಂದ ಪರಮಾತ್ಮನ ಸ್ಮರಣೆ ಮಾಡುವುದು. ಹಾಗೂ ಕೊನೆಯ ಮೆಟ್ಟಿಲೆಂದರೆ ನಾವು ನಮ್ಮನ್ನು ಮರೆಯುವುದು, ಅಂದರೆ ದೇಹ ಬುದ್ಧಿಯು ಗಲಿತವಾಗುವುದಾಗಿರುತ್ತದೆ. ದೇಹ ರಕ್ಷಣೆಯನ್ನು ಪರಮಾತ್ಮ ಪ್ರಾಪ್ತಿಗಾಗಿ ಮಾಡಬೇಕು. ಕೇವಲ ವಿಷಯಕ್ಕಾಗಿಯೇ ಬದುಕುವುದಾದರೆ ಅದಕ್ಕಿಂತ ಸಾಯುವುದರಲ್ಲಿ ಆಗುವ ಹಾನಿ ಏನು? ನಾವು ಜಯಂತಿ ಮುಂತಾದ ಉತ್ಸವಗಳನ್ನು ಭಗವಂತನಲ್ಲಿ ಪ್ರೇಮ ನಿರ್ಮಾಣವಾಗುವುದಕ್ಕಾಗಿ ಮಾಡುತ್ತೇವೆ. ಮೂಲದಲ್ಲಿ ಪ್ರೇಮವಿಲ್ಲದಿದ್ದರೆ ಯಾರ ಮೇಲೆ ನಮ್ಮದು ಪ್ರೇಮವಿರುತ್ತದೆಯೋ ಅವರಿಗೆ ನಾವು ಏನು ಉಪಚಾರ ಮಾಡುವೆವೋ ಆ ಉಪಚಾರ ಮಾಡಿ ಪ್ರೇಮ ನಿರ್ಮಾಣ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರೇಮ ಹಾಗೂ ಉಪಚಾರ ಇವುಗಳ ಅನ್ಯೋನ್ಯ ಸಂಬಂಧವಿರುತ್ತದೆ. ಈ ಉಪಚಾರದಿಂದ ಭಗವಂತನೊಂದಿಗೆ ಸಂಬಂಧ ಬೆಳೆಯುತ್ತದೆ ಹಾಗೂ ಅದರಿಂದ ಭಗವಂತನ ಮೇಲಿನ ಪ್ರೇಮವೂ ಬೆಳೆಯುತ್ತದೆ. ತಾಯಿಯು ತನ್ನ ಮಗುವಿಗೆ ಆಭರಣಗಳನ್ನು ಹಾಕುತ್ತಾಳೆ. ಆ ಆಭರಣಗಳಿಂದ ಆ ಮಗುವಿಗೆ ಏನೂ ಸುಖವಿರುವುದಿಲ್ಲ, ಒಮ್ಮೊಮ್ಮೆ ದುಃಖವೇ ಆಗುತ್ತದೆ. ಆದರೆ ಆ ತಾಯಿಗೆ ಅದರಿಂದ ಆನಂದವೆನಿಸುತ್ತದೆ. ಆದ್ದರಿಂದಲೇ ಅವಳು ಹಾಗೆ ಮಾಡುತ್ತಾಳೆ. ಅದರಂತೆ ನಾವು ಭಗವಂತನಿಗೆ ಅಲಂಕಾರ ಮಾಡುವುದು ಅವನಿಗಾಗಿ ಇರದೆ ನಮ್ಮ ಸಂತೋಷಕ್ಕಾಗಿಯೇ ಇರುತ್ತದೆ. ವಾಸ್ತವಿಕವಾಗಿ ಭಗವಂತನಿಗೆ ಏನು ಕಡಿಮೆ ಇರುತ್ತದೆ? ಸಂತರು ವಿಷಯದಲ್ಲಿ ದೇವರನ್ನು ನೋಡುತ್ತಾರೆ, ಆದರೆ ನಾವು ಮಾತ್ರ ದೇವರಲ್ಲಿಯೂ ಕೂಡ ವಿಷಯವನ್ನೇ ನೋಡುತ್ತೇವೆ. ರಾಮನ ಮೂರ್ತಿಯನ್ನು ಎಷ್ಟು ಸುಂದರವಾಗಿ ಮಾಡಿರುತ್ತಾರೆ, ದೇವಸ್ಥಾನವನ್ನು ಎಷ್ಟು ಸುಂದರವಾಗಿ ಕಟ್ಟಿರುತ್ತಾರೆ ಎಂದು ಅನ್ನುತ್ತೇವೆ. ನಮ್ಮ ವೃತ್ತಿಗಳು ವಿಷಯಾಕಾರ ಆಗಿರುವುದರಿಂದ ನಮಗೆ ಎಲ್ಲ ಕಡೆಗೂ ವಿಷಯವೇ ಕಾಣುತ್ತದೆ. ಸಂತರ ವೃತ್ತಿಗಳು ರಾಮಮಯವೇ ಆಗಿರುತ್ತವೆ. ಅವರಿಗೆ ಎಲ್ಲ ಕಡೆಗೂ ರಾಮನೇ ಕಾಣಿಸುತ್ತಾನೆ. 13 ಕೋಟಿ ಜಪ ಮಾಡಿದರೆ ರಾಮ ದರ್ಶನವಾಗುತ್ತದೆ ಅನ್ನುತ್ತಾರೆ. ಇದರ ತಾತ್ಪರ್ಯವೇನೆಂದರೆ 13 ಕೋಟಿ ಜಪ ಮಾಡುವುದಕ್ಕೆ ಪ್ರತಿ ದಿವಸ 10-12 ಗಂಟೆಗಳಂತೆ ಸಾಧಾರಣವಾಗಿ 10-12 ವರ್ಷಗಳು ಬೇಕಾಗುತ್ತವೆ. ಸತತವಾಗಿ ಇಷ್ಟೊಂದು ಧ್ಯಾಸ ಹತ್ತುವುದರಿಂದ ಅವನು ಭಗವತ್ ಸ್ವರೂಪವೇ ಆಗುತ್ತಾನೆ. ನಾವು ಎಂದೂ ವ್ಯರ್ಥ ಹೋಗುವುದಿಲ್ಲ. ಕೆಲವೊಮ್ಮೆ ಕೆಲವೊಬ್ಬರಿಗೆ ದರ್ಶನವಾಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಅವರ ನಾಮವು ಬೇರೆ ಕಡೆಗೆ ವಿನಿಯೋಗವಾಗಿರುತ್ತದೆ ಎಂದು ತಿಳಿಯಬೇಕು. ಅದು ವಿಷಯ ಪ್ರಾಪ್ತಿಗಾಗಿಯೂ ಇರಬಹುದು ಅಥವಾ ಅವನ ಪೂರ್ವ ಪಾಪ ಘಟಿಸುವುದಕ್ಕಾಗಿಯಾದರೂ ಆಗಿರಬಹುದು. ವಿಷಯಕ್ಕಾಗಿ ನಾಮವು ಖರ್ಚಾಗಬಾರದು, ನಾಮಕ್ಕಾಗಿ ನಾಮ ತೆಗೆದುಕೊಳ್ಳಬೇಕು. ಇಂದಿನ ಮುಖ್ಯ ವಿಚಾರ, ನಾವು ನಮ್ಮ ಸರ್ವಸ್ವವೆನಿಸಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.